ಗಿಡದಿಂದನೇ ಕಿತ್ತಿರೋ ಆ್ಯಪಲ್ ಅನ್ನು ನಾನು ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು. ಹಬ್ಬ ನೋಡಿ, ಇದು ಬಂದ್ಬಿಟ್ಟು ಡೋರ್ ಸ್ಟೆಪ್ ಗೋಲ್ಡನ್. ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ, ಗೋಲ್ಡನ್ ಕಲರ್ ಇದೆ. ಇದು ಇನ್ನೂ ಸ್ವಲ್ಪ ದೊಡ್ಡ ಆಗುತ್ತಂತೆ. ಕಾಶ್ಮೀರದಲ್ಲಿ ಬೆಳಿಬೇಕಿತ್ತು ಚಳಿ ಜಾಗದಲ್ಲಿ, ಅಂಥದ್ದನ್ನು ಇಲ್ಲಿ ಬೆಳೆಸಿದ್ದಾರೆ ಅಂತಂದ್ರೆ ಸಾಹಸನ ಅಂತ ಹೇಳ್ಬೋದು, ಮತ್ತೆ ಸಕ್ಸಸ್ಸು ಅಂತ. HRMN 99. ಓಕೆ, ಇದು ನೋಡಿ ತುಂಬ ಫೇಮಸ್ ಆಗಿರುವಂಥದ್ದು ಆ್ಯಕ್ಚುಲಿ, ಡೋರ್ ಸೆಟ್ ಗೋಲ್ಡನ್ ಆ್ಯಪಲ್ ಅಂತ. ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾವಿವತ್ತು ಒಂದು ಯುನಿಕ್ ಆಗಿರುವಂಥ ಕಂಟೆಂಟ್ ಅನ್ನ ನಿಮ್ಮ ಸಲುವಾಗಿ ತೆಗೆದುಕೊಂಡು ಬಂದಿರುವಂಥದ್ದು. ಬೆಂಗಳೂರಿನ ಸುತ್ತಮುತ್ತ ನಾವು ಎಲ್ಲ ಹಣ್ಣುಗಳನ್ನು ನೋಡ್ತೀವಿ, ಎಸ್ಪೆಷಲಿ ಈಗ ಬಯಲುಸೀಮೆಯಲ್ಲಿ ಆಗುವಂಥ ಎಲ್ಲ ಹಣ್ಣುಗಳು ಇಲ್ಲೂ ಕೂಡ ಸಿಗುತ್ತೆ. ಆದರೆ ಸೇಬು ಹಣ್ಣನ್ನು ತುಂಬಾ ಸ್ಪೆಷಲ್ ಆಗಿ ಇಲ್ಲಿ ಬೆಳೆದಿದ್ದಾರೆ, ಮತ್ತು ಗಿಡಗಳನ್ನು ಕೂಡ ಸಖತ್ತಾಗಿ ರೆಡಿ ಮಾಡಿ ರೈತರಿಗೆ ಕೊಡ್ತಾರೆ. ಈಗ ಸೇಬು ಅಂತಂದ್ರೆ ಕಾಶ್ಮೀರಕ್ಕೆ ಮಾತ್ರ ಇವಾಗ ಎಲ್ಲೂ ಸೀಮಿತ ಆಗಿಲ್ಲ. ಆ ಟೇಸ್ಟ್ ಬರದೇ ಇರ್ಬೋದು, ಕಲರ್ ಬರದೇ ಇರ್ಬೋದು, ಬಟ್ ಅದ್ರ ಹತ್ರ ಬರುವಂತ ಒಂದು ಮ್ಯಾಚ್ ಆಗುವಂತ ಒಂದು ಕ್ವಾಲಿಟಿ ಹಣ್ಣುಗಳನ್ನ ಡೆಫಿನೆಟ್ಲಿ ಎಲ್ಲ ಕಡೆ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಿನ ಈ ಒಂದು ಹಾಟ್ ವೆದರ್ ಏನಿದೆ, ಎಸ್ಪೆಷಲಿ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅಲ್ಲೂ ಕೂಡ ಇದನ್ನು ಬೆಳೆದು ತೋರಿಸಿದ್ದಾರೆ, ಜೊತೆಗೆ ಗಿಡಗಳನ್ನು ಕೊಡ್ತಾರೆ. ಸೊ ಈಗ ಸೀದಾ ನಾವು ನರ್ಸರಿಗೆ ಹೋಗೋಣ ಮತ್ತು ಹಣ್ಣುಗಳು ಹೇಗಿರುತ್ತೆ ಟೇಸ್ಟ್ ಕೂಡ ಮಾಡೋಣ. ಬನ್ನಿ ನೋಡಿ, ಇಲ್ಲಿ ಆಪಲ್ ಆಗಿರುವಂಥ ಗಿಡನೇ ಇದೆ. ಬನ್ನಿ ಈಗ ನಾವು ಹಣ್ಣಿನ ಗಿಡದ ಹತ್ರ ಹೋಗೋಣ. ಇಸ್ಮೇ ಬಿ ಕಿತ್ತಾ ವೆರೈಟಿ है भाई साहब? ಓಹೋ, 3 ವೆರೈಟಿ ಇದೆಯಾ? ಅನ್ನ ಆ್ಯಪಲ್, हरमन 99 है. ಓ ಇದು HRMN ಹರ್ಮನ್ 99 ಯಾಕೆ? ಓಕೆ, ಇದು ನೋಡಿ ತುಂಬ ಫೇಮಸ್ ಆಗಿರುವಂಥದ್ದು ಆ್ಯಕ್ಚುಲಿ, ಡೋರ್ ಸೆಟ್ ಗೋಲ್ಡನ್ ಆ್ಯಪಲ್ ಅಂತ. ವಾವ್, ಏಕ್ ಸೆಕೆಂಡ್ ಇಸ್ಕೋ ಏಕ್ ಬಾರ್ ದೇಖೆಂಗೆ. ಎಲ್ಲಿ ದೊಡ್ಡಬಳ್ಳಾಪುರ ಅಥವಾ ಸ್ವಲ್ಪ ಡ್ರೈ ಲ್ಯಾಂಡು ನೋಡಿ, ಎಲ್ಲಿ ಆ್ಯಪಲ್ಲು ಕಾಶ್ಮೀರದಲ್ಲಿ ಬೆಳಿಬೇಕಿತ್ತು ಚಳಿ ಜಾಗದಲ್ಲಿ, ಅಂಥದ್ದನ್ನು ಇಲ್ಲಿ ಬೆಳೆಸಿದ್ದಾರೆ ಅಂತಂದರೆ ಸಾಹಸನ ಅಂತ ಹೇಳ್ಬೋದು, ಮತ್ತು ಸಕ್ಸಸ್ಸು. ನೋಡಿ, ಮಳೆ ಬಂದಿದ್ದರಿಂದ 1-2 ದಿವಸದಲ್ಲಿ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ ಅಂತೆ. ಇಲ್ಲ ಅಂತಂದರೆ ನೋಡಿ, ಇಷ್ಟೇ ಚಿಕ್ಕದಾಗಿರೋ ಗಿಡ, ಇದಕ್ಕೆ ನೋಡಿ ಯಾವ ಥರ ಹಣ್ಣುಗಳು ಒಳಗಡೆ ಆಗಿದೆ ಅಂತ ಅಂದ್ಬಿಟ್ಟು. इधर आइए एक बार, ये तो अलग वैरायटी दिख रहा है, ये कौन सा है? ये HRMN है क्या? हरमन नहीं, ये गोल्डन है. गोल्डन है क्या? ओ गोल्डन क्या डोर स्टेप है ना? ओके, ನೋಡಿ ಇದು ಸ್ವಲ್ಪ ವೈಟ್ ಕಲರ್ ಬರುತ್ತೆ. ज़्यादा स्वीटनेस कौन सा इसमें फल में आता है? कौन सा वैरायटी में? सबसे अच्छा है अन्ना. ಅನ್ನ है क्या? ये ಅನ್ನ है क्या? ನೋಡಿ, ಇದು ಅತಿ ಹೆಚ್ಚು ಸ್ವೀಟ್ ಬರುವಂಥ ವೆರೈಟಿ ಅಂತ ಆ್ಯಕ್ಚುಲಿ ಅನ್ನ ಅನ್ನೋದು. ಉಳಿದಿದ್ದೆಲ್ಲ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ಈ ಬೆಂಗಳೂರಿನ ಸುತ್ತಮುತ್ತ ಅಥವಾ ನಮ್ಮ ಕರ್ನಾಟಕದಲ್ಲಿ ಬೆಳೆದ್ರೆ ಈ ಅನ್ನ ಅನ್ನೋ ಒಂದು ವೆರೈಟಿ ತುಂಬ ಫೇಮಸ್ ಆಗಿರುವಂಥದ್ದು. और आप बोल रहे थे कि जो लोग यहाँ से लेके गए उसको भी खुशी हो गया, कभी कभी कॉल करके बोलते हैं करके बोलते हैं भैया अच्छा दिया है, अभी फ्रूट आ गया, अभी 5 आ गया, कभी 10 आ गया. हाँ हाँ हाँ, आके फिर ले जाता है भैया अच्छा अच्छा देखे ನೋಡಿ ಫುಲ್ಲು ಹೇಗೆ ಫುಲ್ ಶೇಡ್ ನೆಟ್ಟನ್ನು ಹಾಕ್ಬಿಟ್ಟು ಸೈಡಲ್ಲಿ ಕವರ್ ಮಾಡಿ ಬೆಳೆಸಿದ್ದಾರೆ. ಎಷ್ಟು ವರ್ಷದ ಗಿಡ ಇದು? ये 2 साल, 1 साल, 1.5 साल, 2.5 साल ऐसा है. ನೋಡಿ, 2 ವರ್ಷ ಅತಿ ಹೆಚ್ಚು ವಯಸ್ಸಾಗಿರುವಂಥ ಗಿಡ, ಬಾಕಿ ಎಲ್ಲ ಅದಕ್ಕೂ ಕಡಿಮೆ ಗಿಡ. ಓ ಅಭಿ आ गया ना इसको फल? हाँ हाँ हाँ, वो कर्नाटक का पूरा जगह में सेल होता रहता है क्या इसका प्लान? सभी बहुत दूर जाता है. ಹಾಂ, बहुत दूर जाता है. ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಇವರು ಬಂದ ತಕ್ಷಣ ಆಯಿತು ತೋರಿಸ್ತೀನಿ ಬನ್ನಿ, ಮತ್ತು ಹಣ್ಣು ಬೇಕಿದ್ರೆ ಟೇಸ್ಟ್ ಮಾಡೋಣ ಅಂತಂದರು. ಏ ಥೋड़ा येलो कलर है ना, ये कौन सा? ये डोर सेट है. ये भी डोर स्टेप है क्या? ये भी डोर सेट है, वो भी डोर सेट है. ಓಹೋ ಹೋ, ಆ ಥರ HRMN 99. ಓ ಇದು ये फल राइप हुआ क्या? खाने के लिए लायक है अभी? खाने का है पूरा. ಈಗ ಹರ್ಮನ್ ಅನ್ನೋ ವೆರೈಟಿನ ಇದರಲ್ಲಿ ಟೇಸ್ಟ್ ಮಾಡೋಣ, ನೋಡೋಣ ಹೇಗಿದೆ ಅಂತ. ಒಂದು ಕಡೆ ಫುಲ್ಲು ನೋಡಿ, ಪಕ್ಕ ಆ್ಯಪಲ್ನ ಪಿಂಕ್ ಕಲರ್ನ ಪಾರ್ಟ್ ಬಂದಿದೆ, ಇನ್ನೊಂದು ಕಡೆ ಫುಲ್ ಯೆಲ್ಲೋಯಿಶ್, ಅದು ಸ್ವಲ್ಪ ಗ್ರೀನಿಶ್ ಕೂಡ ಇದೆ. ಬಹುತ್ ಸಹಿ, ತುಂಬ ಚೆನ್ನಾಗಿದೆ, ಮತ್ತು ಒಳ್ಳೆ ರಸ ಇದೆ. ಈ ಕೆಲವು ಸಲ ತುಂಬ ದಿವಸದಿಂದ ಇಟ್ಕೊಂಡಿದ್ರೆ ಡ್ರೈ ಆಗಿರುತ್ತೆ ನೋಡಿ. ಇಂಥ ಗಿಡದಿಂದನೇ ಕಿತ್ತಿರೋ ಆ್ಯಪಲನ್ನು ನಾನು ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು. ಹಬ್ಬ, ಫಲ್ ಬಳಿತು ಎಸಾನ ಚಾಯಿ. ಹಣ್ಣು ಅಂದರೆ ಈ ಥರ ಇರಬೇಕು ನೋಡಿ. ನಾವು ಮಾರ್ಕೆಟಲ್ಲಿ ತಿನ್ನೋ ಹಣ್ಣು ಯಾವುದು ಏನೂ ಅಲ್ಲ ಆ್ಯಕ್ಚುಲಿ. ಈ ಒಂದು ಫ್ರೆಶ್ನೆಸ್ ಇರೋದೇ ಇಲ್ಲ. ಅದು ಬಹುಶಃ ಕಾಶ್ಮೀರದಿಂದ ಅಥವಾ ಬೇರೆ ಕಡೆಯಿಂದ ಇಲ್ಲಿ ಬರೋರಿಗೆ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ, ನೀರು ಬತ್ತೋಗ್ಬಿಟ್ಟಿರುತ್ತೆ ಅದರೊಳಗಡೆ ಇರೋ ರಸ. ನಾವು ಕೂಡ ಈ ಗಿಡವನ್ನು ಬೆಳೆಸೋಣ ಮನೇಲಿ, ಯಾಕಂದರೆ ಇಲ್ಲ ಆಗುತ್ತೆ ಅಂತ ಇವರು ಪ್ರೂಫ್ ಮಾಡಿ ತೋರಿಸಿದ್ದಾರೆ. ಸೊ ಯಾವುದೇ ಒಂದು ಕಾರಣ ಇಲ್ಲ ಇವಾಗ ಇದನ್ನು ಬೆಳಿಬಾರ್ದು ಮನೇಲಿ ಅಂತ. ಮತ್ತೆ ಮನೆ ಒಂದು ಚಿಕ್ಕ ಜಾಗದಲ್ಲಿ ಅಥವಾ ಒಂದು ಪಾಟಲ್ ಕೂಡ ಇದನ್ನು ಬೆಳೆಸ್ಬೋದು. ये अभी बड़ा होगा ना, इधर कट कर दो, छोटा हो जाएगा, इधर से फिर आएगा ये वाला. ಓಕೆ, ನೋಡಿ ಗಿಡದ ಪ್ರೂನಿಂಗ್ ಕೂಡ ಭಾಳ ಇಂಪಾರ್ಟೆಂಟು. ಈ ಡಾಮಿನೇಟ್ ಮಾಡ್ತಾ ಇರುವಂಥ ಕಾಂಡನ ಆ್ಯಕ್ಚುಲಿ ಕಟ್ ಮಾಡಬೇಕಾಗತ್ತೆ, ಅವಾಗ ಅದು ಸೈಡೆಲ್ಲ ಬಂದ್ಬಿಟ್ಟು ಮತ್ತೆ ಕಾಯಿ ಬಿಡುತ್ತೆ. ಇಲ್ಲಾಂದರೆ ಅದು ಮೇಲುಗಡೆ ಹೋಗುತ್ತೆ, ಬಟ್ ಅದಕ್ಕೆ ಹಣ್ಣು ಕೊಡಬೇಕು ಅನ್ನೋ ಒಂದು ಮನಸ್ಸಿರಲ್ಲ, ತನ್ನ ವಂಶವನ್ನು ವೃದ್ಧಿ ಮಾಡಬೇಕು ಅಂತ ಅನಿಸಲ್ಲ. ಯಾಕಂದರೆ ಗಿಡ ತಾನು ಸಾಯ್ತೀನಿ ಅನ್ನೋ ಒಂದು ಮನೋಭಾವ ಬರೋದೇ ಇಲ್ಲ, ಅದು ಫುಲ್ ಬೆಳೆಯೋದ್ರಲ್ಲೇ ಕಾನ್ಸಂಟ್ರೇಟ್ ಮಾಡಿಬಿಡುತ್ತೆ. ಸೊ ಪ್ರೂನಿಂಗ್ ಅನ್ನೋದು ಪ್ರತಿಯೊಂದು ಹಣ್ಣಿನ ಗಿಡದಲ್ಲೂ ಕೂಡ ಇಂಪಾರ್ಟೆಂಟು. ನೋಡಿ, ಇದು ಬಂದುಬಿಟ್ಟು ಡೋರ್ ಸ್ಟೆಪ್ ಗೋಲ್ಡನ್. ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ, ಗೋಲ್ಡನ್ ಕಲರ್ ಇದೆ. ಇದು ಇನ್ನೂ ಸ್ವಲ್ಪ ದೊಡ್ಡ ಆಗುತ್ತಂತೆ. ಇದು ಇವಾಗ ಕಟ್ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನು ನಾವು ಕಟ್ ಮಾಡೋದು ಬೇಡ. ಬಟ್ ನೋಡಿ, ಗಿಡದಲ್ಲಿ 25-30 ಹಣ್ಣುಗಳು ಆರಾಮಾಗಿ ಬರುತ್ತೆ. इधर पेस्टिसाइड है सर? कीड़ा नहीं आता है. हाँ, इंसेक्टिफाइड एक्चुअली. जो गोल्डन में थोड़ा राइप जो हुआ है वही काट सकते हैं. ये गोल्डन डोर स्टेप है ना, वही ವೆರೈಟಿ का ना? ಓಕೆ. ಅವ್ರು ಹೇಳಿದ್ದಾರೆ ಇದು ಇನ್ನೂ ರೈಪ್ ಆಗಿಲ್ಲ, ಇನ್ನೂ ಸ್ವಲ್ಪ ದಿವಸ ಹೋಗಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಇದಲ್ಲ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಕಂಪ್ಲೀಟ್ಲಿ ಬೇರೆ ತರ ಟೇಸ್ಟ್ ಇದೆ ನೋಡಿ. ಇದು ಹರ್ಮನ್ಗೆ ಕಂಪೇರ್ ಮಾಡಿದ್ರೆ ಸ್ವೀಟ್ನೆಸ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ.
ಗೋಲ್ಡನ್ ಡೋರ್ ಸ್ಟೆಪ್. ನನ್ನ ಸಲಹೆ ಅಂದರೆ 3 ವೆರೈಟಿನೂ ಕೂಡ ನೀವು ಒಂದೊಂದು ಕಡೆ ಇಟ್ಕೋಬೋದು, ಯಾಕಂದರೆ ತುಂಬ ಚಿಕ್ಕ ಜಾಗದಲ್ಲಿ ನೋಡಿ ಬೆಳಿಬೋದು. ಒಂದು 4 to 5 ಫೀಟ್ ಡಿಫ್ರೆನ್ಸಲ್ಲಿ ನೆಡ್ಬೋದು. 4 ಫೀಟ್ 4 ಫೀಟಾ 4 ಫೀಟ್ನ ಡಿಫ್ರೆನ್ಸಲ್ಲಿ ಬೆಳಿಬೋದು. ಅಂದರೆ 3 ವೆರೈಟಿನೂ ಹಾಕಿ ಇದರಲ್ಲಿ ಸಖತ್ತಾಗಿ ಕಾಯಿಗಳಿದೆ. ವಾವ್. हाँ, ಇದು ಅಣ್ಣ ವೆರೈಟಿ ಅಂತ ನೋಡಿ. ये अभी भी शायद ಒಂದು 2-3 ತಿಂಗಳ 2-3 ಮहीना होना चाहिए ना शायद इसको, क्योंकि अभी भी छोटा है. ಇದು ಕೂಡ ಗೋಲ್ಡನ್ ಡೋರ್ ಸ್ಟೆಪ್ ಅಲ್ವಾ, ಡೋರ್ ಸ್ಟೆಪ್ ಗೋಲ್ಡನ್. ಹೆಸರು ಸ್ವಲ್ಪ ಉಲ್ಟಾ ಪಲ್ಟಾ ಹೇಳಿದ್ರೆ ಕ್ಷಮಿಸಬೇಕು ಸರ್. ಇದು ಹೂವು ಮೊದಲು ಯಾವ ಥರ ಬರುತ್ತೆ? ಈ ಥರ ಬರುತ್ತಾ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಪಿಂಕ್ ಕಲರು ಹೂವಿಗೆ ಬರುವಂಥ ಒಂದು ಕಲರ್ ನೋಡಿ. ಹಾಗೆಯೇ ಕೆಳಗೂ ಕೂಡ ಚೆಂಡಾಗಿ ಬರುವಂಥದ್ದು ಒಂದು ಕಾಯಿ ಕೂಡ ಇದೆ. ಇದು ಯಾವ ವೆರೈಟಿ? ಗೋಲ್ಡನೇನಾ? ಇದು ಕೂಡ ಗೋಲ್ಡನ್ ಡೋರ್ ಸ್ಟೆಪ್ ನೋಡಿ. ಸ್ವಲ್ಪ ಬಲ್ತ್ ಮೇಲೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಮೇನಾ? ಹಾಂ ನೋಡಿ, ಆಮೇಲೆ ಇದಾಗುತ್ತೆ.